ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತು ನಾನು ನಿಮಗೆ ಸೂಪರ್ ಫಾಸ್ಟಾಗಿ ಯಾವ ರೀತಿ ನೂಡಲ್ಸ್ ನಮ್ಮ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ಹೇಗೆ ಮಾಡೋದು ನೂಡಲ್ಸ್ನ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು ಅಕ್ಕ ನೂಡಲ್ಸ್ನ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ಸ್ ಅಷ್ಟು. ಹಾಗೆ ಕ್ಯಾಬೇಜ್, ಎಲೆಕೋಸು, ಅದನ್ನು ಉದ್ದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಅರ್ಧ ಕ್ಯಾರೆಟ್ನ ಉದ್ದಾಗಿ ಹಚ್ಕೊಂಡಿದ್ದೀನಿ. ಹಾಗೆ ಅರ್ಧ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಶುಂಠಿ, 1 ಸ್ಪೂನಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪೆಪ್ಪರ್ ಪೌಡರು, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ವಿನಿಗರ್, ಟೊಮೊಟೊ ಕೆಚಪ್. ಇದಿಷ್ಟಿದ್ರೆ ಸಾಕು. ನೀವು ಸೂಪರಾಗಿ ಒಂದು 5 ನಿಮಿಷದಲ್ಲೇ ನೀವು ನೂಡಲ್ಸ್ನ ಮಾಡ್ಕೊಂಬಿಡ್ಬೋದು. ಫಸ್ಟ್ಗೆ ನಾವು ನೂಡಲ್ಸ್ನ ಬೇಯಿಸಿಟ್ಕೊಬೇಕು. ಅದಕ್ಕೆ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು 2ರಿಂದ 3 ಲೀಟ್ರಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಮತ್ತು 1 ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇಷ್ಟು ಉಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ನೂಡಲ್ಸ್ನ ಅದರಲ್ಲಿ ಹಾಕ್ಕೊಳ್ಳೋಣ. 2ರಿಂದ 3 ನಿಮಿಷ ಅಷ್ಟೇ ಇದನ್ನು ಕುಕ್ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ನಾವು 2ರಿಂದ 3 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ತುಂಬ ಜಾಸ್ತಿ ನೀವು ಬೇಯಿಸ್ಕೊಂಬಿಟ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇಷ್ಟಾದರೆ ಸಾಕು. ನೀವೇನಪ್ಪ ಬೆಂದಿಲ್ಲ 2ರಿಂದ 3 ನಿಮಿಷ ಅಂತ ತಿಳ್ಕೊಬೇಡಿ, ಚೆನ್ನಾಗಿ ಬೇಯುತ್ತೆ. ಆದ ತಕ್ಷಣ ನಾವು ಅದನ್ನು ಸೋಸ್ಕೊಂಡು ಅದಕ್ಕೆ ತಣ್ಣೀರನ್ನ ಮೇಲ್ಗಡೆ ಹಾಕ್ಕೊಬೇಕು. ಇಲ್ಲ ಅಂದರೆ ಅದು ಆ ಬಿಸಿಗೇ ಇನ್ನೂ ಜಾಸ್ತಿ ಬೆಂದು ಅದು ಒಂದಕ್ಕೊಂದು ಕಚ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಉದ್ರಾಗಿ ಬರಬೇಕು. ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಕಟ್ ಆಗಬೇಕು. ಸೊ ಇದಾಗಿದೆ. ಇವಾಗ ತುಂಬ ಫಾಸ್ಟಾಗಿ 5 ನಿಮಿಷ ಕೂಡ ತಗೊಳ್ಳಲ್ಲ, ಅಷ್ಟು ಫಾಸ್ಟಾಗಿ ನಾವು ಇದನ್ನು ಮಾಡ್ಬೋದು. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, 3 ಸ್ಪೂನಷ್ಟು ಎಣ್ಣೆ, ಮತ್ತು ಹಚ್ಚಿಟ್ಕೊಂಡಿದ್ವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತಿನ್ಯಾವುದನ್ನು ಕೂಡ ನಾವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಇಷ್ಟ ಆಗಿದ್ರೆ ಸಾಕು. ಇವಾಗ ನಾವು ಇದಕ್ಕೇ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಒಂದು 2ರಿಂದ 3 ಸೆಕೆಂಡ್ ಈ ರೀತಿ ಬಾಡಿಸ್ಕೋಬೇಕು ಅಷ್ಟೇ. ಐ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ಮಾಡಬೇಡಿ. ನೀವೇನಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇವಾಗ ಉಳಿದಿರುವಂಥ ಎಲ್ಲ ತರಕಾರಿಗಳನ್ನ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಐ ಫ್ಲೇಮ್ನಲ್ಲೇ ಈ ರೀತಿ 1 ನಿಮಿಷ ಸಾಕು. ಒಂದೇ 1 ನಿಮಿಷ ನಾವು ಈ ರೀತಿ ಬಾಡಿಸ್ಕೋಬೇಕು. ಇವಾಗ ಇಷ್ಟ ಆದರೆ ಸಾಕು. ಇದಕ್ಕೆ ನಾವು ನೂಡಲ್ಸ್ನ ಹಾಕ್ಕೊಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನಾವು ನೂಡಲ್ಸ್ ಬೇಯೋದಕ್ಕೂ ಉಪ್ಪು ಹಾಕಿರ್ತೀವಿ, ಮತ್ತು ಸಾಸ್ಗಳಲ್ಲೂ ಕೂಡ ಉಪ್ಪಿರುತ್ತೆ. ಸೊ ಹಾಗಾಗಿ ನಾವು ನೋಡಿಕೊಂಡು ಸೇರಿಸ್ಕೋಬೇಕು. ಈಗೇನು ತರಕಾರಿ ಹಾಕಿದ್ದೀನಿ ಅದಕ್ಕಾಗೋಷ್ಟು ಮಾತ್ರನೇ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಉಳಿದಿರುವಂಥ ಸಾಸು, ವಿನಿಗರೆಲ್ಲ ನಾವು ಹಾಕ್ಕೊಬೇಕು. ಇಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಇಷ್ಟಪಟ್ಟರೆ ನೀವು ಇನ್ನೂ ಒಂದು 1/4 ಸ್ಪೂನ್ ಜಾಸ್ತಿ ಹಾಕ್ಕೊಬೋದು. ಹಾಗೆ ವಿನಿಗರ್ ಅದೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಸೋಯಾ ಸಾಸು 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಬರುತ್ತೆ ಮತ್ತು ಟೇಸ್ಟಿಗೆ. ಹಾಗೆ 1 ಸ್ಪೂನಷ್ಟು ಟೊಮೊಟೊ ಕೆಚಪ್, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪೌಡರು. ನಿಮ್ಮ ಖಾರ ಜಾಸ್ತಿ ಬೇಕು ಅನ್ನೋರು 3/4 ಸ್ಪೂನಷ್ಟು ಹಾಕ್ಕೋಬೋದು. ಮಕ್ಕಳು ತಿಂತಾರೆ ಅಂದರೆ ಇಷ್ಟು ಖಾರ ಇದ್ದರೆ ಸಾಕು. ಇವಾಗ ಇದನ್ನು ಈ ರೀತಿ ಮೇಲೆತ್ತು ಈ ರೀತಿ ಉದುರಾಗಿ ಬಿಡ್ತಾನೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಪಲ್ಯ ಥರ ನೀವು ಸುತ್ತಲೂ ಕಲಿಸ್ಬಿಟ್ರೆ ಒಂದಕ್ಕೊಂದು ಕಚ್ಕೊಂಡು ಕಟ್ಟಾಗ್ಬಿಡುತ್ತೆ. ಈ ರೀತಿಯಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು.
ಇದೆಲ್ಲ ನೀವು ಐ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ನಿಮ್ಗೆ 5 ನಿಮಿಷದ ಒಳಗಡೆನೆ ನೂಡಲ್ಸ್ನ ಸೂಪರಾಗಿ ಮಾಡ್ಕೋಬೋದು. ನೀವು ಯಾವ ರೀತಿ ಹೊರಗಡೆ ಹೋಗಿ ತಿಂತೀರ ಅದೇ ಟೇಸ್ಟ್ ಬರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡರು, ಕೆಮಿಕಲ್ ಪೌಡರು ಏನನ್ನು ಯೂಸ್ ಮಾಡದೇ ಇರೋದ್ರಿಂದ ಹೆಲ್ತ್ಗೂ ಕೂಡ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ಏನಾದರೂ ಮೈದಾ ನೂಡಲ್ಸ್ ಬೇಡ ಅಂತಂದರೆ ಈಗ ಮಾರ್ಕೆಟ್ನಲ್ಲಿ ತುಂಬ ವೆರೈಟೀಸ್ ಆಫ್ ನೂಡಲ್ಸ್ ಸಿಗುತ್ತೆ. ಗೋಧಿ ಹಿಟ್ಟಿನಿಂದ ಮಾಡಿರುವಂಥದ್ದು, ರವೆಯಿಂದ ಮಾಡಿರುವಂಥದ್ದು, ಅಕ್ಕಿಯಿಂದ ಮಾಡಿರುವಂಥದ್ದು, ನೀವು ಯಾವುದನ್ನು ಬೇಕಾದ್ರೂ. ನಾನಿಲ್ಲಿ ಮೈದಾಯಿಂದ ಮಾಡಿರುವಂಥ ನೂಡಲ್ಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನೀವು ಅದರಲ್ಲಿ ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇಷ್ಟೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಇದನ್ನು ನಾವಿವಾಗ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ನೂಡಲ್ಸ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ. ನಾನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ನೂಡಲ್ಸ್ನ ನೀವು ಹೊರಗಡೆ ಹೋಗಿ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಿಂತಾ ಇರ್ತೀರ. ಇದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚು ಕೂಡ ಆಗುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.